ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು 6 ತಿಂಗಳ ಮಗುಗೆ ಮೊದಲನೇದಾಗಿ ಸಾಲಿಡ್ ಶುರು ಮಾಡುವಂತಹ ಮಕ್ಕಳಿಗೆ ಯಾವ ಆಹಾರನ ಕೊಡಬಾರ್ದು, ಅವಾಯ್ಡ್ ಮಾಡಬೇಕು ಅನ್ನೋದು ಇವತ್ತಿನ ಕಾನ್ಸೆಪ್ಟ್ ಆಗಿರುತ್ತೆ. ವೆರಿ ಸಿಂಪಲ್ ಕಾನ್ಸೆಪ್ಟ್, ಬಟ್ ಒಂದು ಮಗುಗೆ ಹೊಸದಾಗಿ ಆಹಾರನ ಶುರು ಮಾಡಬೇಕಾದ್ರೆ ಎಲ್ಲಾ ತಾಯಂದ್ರಿಗೆ ಬರುವಂತಹ ಪ್ರಶ್ನೆ ಇದೆ, ಯಾವ ಆಹಾರಗಳನ್ನ ನನ್ನ ಮಗುವಿಂದ ಸ್ವಲ್ಪ ದಿನಗಳ ಮಟ್ಟಿಗೆ ದೂರ ಇಡಬೇಕು, ಯಾವುದನ್ನ ಮೊದಲ ಆಹಾರವಾಗಿ ನನ್ನ ಮಗುಗೆ ಕೊಡಬಾರ್ದು ಅನ್ನೋದು ಆ ಕ್ವಶನ್ಗೆ ಇವತ್ತಿನ ವಿಡಿಯೋ ಆನ್ಸರ್ ಆಗಿರುತ್ತೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ಒಂದು 6 ಆಹಾರಗಳನ್ನ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಈ 6 ಆಹಾರಗಳನ್ನ ನಾನು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಚೊಕ್ಕದಾಗಿ ಮುಗಿಸ್ತೀನಿ. ಬಟ್ ಯಾವ್ದಾದ್ರೂ ಒಂದು ಆಹಾರದ ಬಗ್ಗೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಈ ಆಹಾರದ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಬೇಕಿತ್ತು ಮ್ಯಾಮ್ ಅನ್ನೋದಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಆ ಒಂದು ಆಹಾರದ ಬಗ್ಗೆ ನಾನು ಇನ್ನೊಂದು ವಿಡಿಯೋನ ಸಪರೇಟ್ ಆಗಿ ಮಾಡುತ್ತೀನಿ. ಮೊದಲನೇ ಆಹಾರ ಯಾವುದನ್ನ ನಾವು 6 ತಿಂಗಳ ಮಗುಗೆ ಕೊಡಬಾರ್ದು ಅನ್ನೋದಾದ್ರೆ ಹಾಲು, ಹಸುವಿನ ಹಾಲು, ಎಮ್ಮೆ ಹಾಲು, ಕತ್ತೆ ಹಾಲು, ಯಾವುದೇ ರೀತಿಯಾದ ಹಾಲನ್ನ ಸಣ್ಣ ಮಗುವಿಗೆ ಮೊದಲನೇ ಆಹಾರವಾಗಿ ಕೊಡಬೇಡಿ. ಯಾಕಂದ್ರೆ ಅದರಲ್ಲಿ ತುಂಬಾ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಹಾಲು ನಮ್ಮ ಮಗುಗೆ ಅದನ್ನ ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಜೊತೆಲಿ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಕೂಡ ಕೊಡ್ತಾ ಇರ್ತೀರ ನೀವು. ಹಾಗಾಗಿ ಹಸುವಿನ ಹಾಲು ಕರುಗೇನೆ ಇರಲಿ ಅಥವಾ ದೊಡ್ಡ ಮಕ್ಕಳು ಇದ್ದರೆ ದೊಡ್ಡ ಮಕ್ಕಳಿಗೆ ಕೊಡೋಣ. 1 ವರ್ಷ ಮೇಲ್ಪಟ್ಟರಂತಹ ಮಕ್ಕಳಿಗೆ, 6 ತಿಂಗಳ ಮಗುವಿಗೆ ಖಂಡಿತವಾಗ್ಲೂ ಹಸುವಿನ ಹಾಲು ಬೇಡ. ಮತ್ತೆ ಡೈರಿ ಪ್ರಾಡಕ್ಟ್ಸ್ ಏನ್ ಬರುತ್ತಲ್ಲ, ಚೀಸ್ ಇರ್ಬೋದು, ಪನ್ನೀರ್ ಇರ್ಬೋದು, ಇದೆಲ್ಲದೂ ಕೂಡ ಡೈರಿ ಪ್ರಾಡಕ್ಟ್ಸ್ ಅಂತ ಏನು ಲಿಸ್ಟ್ ಬರುತ್ತಲ್ಲ, ಅದು ಯಾವುದೂ ಕೂಡ ಸಣ್ಣ ಮಗುವಿಗೆ ಮೊದಲ ಆಹಾರವಾಗಿ ಕೊಡಬೇಡಿ. ಯಾಕಂದ್ರೆ ಮೊದಲನೇದಾಗಿ ಹೈಜೀನ್ ಮ್ಯಾಟರ್ ಆಗುತ್ತೆ. ಅದು ಯಾವ ರೀತಿ ಪ್ರೋಸೆಸ್ ಆಗಿದೆ ಅಥವಾ ಅದು ಯಾವ ರೀತಿ ಸಿಗ್ತಾ ಇದೆ ನಮಗೆ ಅನ್ನೋದು ಮ್ಯಾಟರ್ ಆಗುತ್ತೆ. ಅಂಡ್ ಡೈರಿ ಪ್ರಾಡಕ್ಟ್ಸ್ ಅಲ್ಲೆಲ್ಲ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ. ಪ್ರೋಟೀನ್ ರಿಚ್ ನ ಮಗುಗೆ ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗೋದ್ರಿಂದ ಡೈರಿ ಪ್ರಾಡಕ್ಟ್ಸ್ ಬೇಡ. ಇನ್ನು ನೆಕ್ಸ್ಟ್ ಬಂದು ಯಾವ ಆಹಾರ ಅನ್ನೋದಾದ್ರೆ ಜೇನುತುಪ್ಪ. ಹುಟ್ಟುತ್ತಿದ್ದಂಗೆ ಮಕ್ಕಳಿಗೆಲ್ಲ ಜೇನುತುಪ್ಪನ ನೆಕ್ಕಿಸ್ತಾರೆ. ಜೇನುತುಪ್ಪ ನೆಕ್ಸೋದ್ರಿಂದ ಮಗುಗೆ ಕಸ ಏನಾದ್ರು ಇದ್ರೆ ಹೊರಗಡೆ ಬರುತ್ತೆ ಅಂತ ಹೇಳ್ತಾರೆ. ಇದೆಲ್ಲದೂ ಕೂಡ ತಪ್ಪು ಕಲ್ಪನೆ. ಇದ್ಯಾವುದೂ ಕೂಡ ಸರಿ ಅಲ್ಲ. ಯಾಕಂದ್ರೆ ಜೇನುತುಪ್ಪ ಮಗುವಿಗೆ ಮೊದಲ ಆಹಾರವಾಗಿ ತಪ್ಪು. ಮತ್ತೆ 6 ತಿಂಗಳ ನಂತರ ಕೂಡ ಮಗುವಿಗೆ ಜೇನುತುಪ್ಪನ ಕೊಡ್ತಿದ್ದೀರಾ ಅಂದ್ರೆ ಅದನ್ನ ನಿಲ್ಲಿಸಿ. 1 ವರ್ಷದವರೆಗೆ ಜೇನುತುಪ್ಪನ ಕೊಡೋದು ಬೇಡ. 1 ವರ್ಷ ತುಂಬಿದ ಮಕ್ಕಳಿಗೆ ಮಾತ್ರ ಜೇನುತುಪ್ಪನ ಕೊಡಿ. ತುಂಬಾ ಸಣ್ಣ ಮಕ್ಕಳಿಗೆ ಕೊಟ್ಟು ಅದು ಅಲರ್ಜಿ ಏನಾದರೂ ಆಗ್ತಿದೆ ಅನ್ನೋದಂದ್ರೆ ಖಂಡಿತವಾಗ್ಲೂ ಫಸ್ಟ್ ಡಾಕ್ಟರ್ನ ಮೀಟ್ ಮಾಡಿ. ಜೇನುತುಪ್ಪ ಬೇಡ. ಇನ್ನು ನೆಕ್ಸ್ಟ್ ಫಿಶ್ ಅಲ್ಲಿ ಏನಂದ್ರೆ ಸಮುದ್ರದ ಮೀನು ಅಂತ ಎಲ್ಲ ಮಾರ್ಕೆಟಲ್ಲಿ ಸಿಕ್ಕತ್ತೆ. ತುಂಬಾ ಹೈ ಮರ್ಕ್ಯೂರಿ ಇರುತ್ತೆ, ತಿನ್ಬೇಕು, ತುಂಬಾ ಬುದ್ಧಿ ಚುರುಕಾಗುತ್ತೆ ಅಂತ ಹೇಳ್ತಾರೆ. ಆ ತರದ ಮರ್ಕ್ಯೂರಿ ಜಾಸ್ತಿ ಇರುವಂತಹ ಫಿಶ್ನ ಸಣ್ಣ ಮಕ್ಕಳಿಗೆ ಕೊಡೋದು ಬೇಡ. ಯಾಕಂದ್ರೆ ನಮ್ಮ ವೆದರೇ ಆಗಿದೆ. ಮಂಗಳೂರು ಸೈಡಲ್ಲೆಲ್ಲ ಅಂದ್ರೆ ಫಿಶ್ನ ಅವರು ಡೈಲಿ ರೂಟೀನಲ್ಲಿ ಅಭ್ಯಾಸ ಮಾಡ್ಕೊಬಿಟ್ಟಿರ್ತಾರೆ. ಆ ಥರ ಮಕ್ಕಳು ಫಿಶ್ನ ತಿಂದು ಆರಾಮಾಗಿ ಇರೋದಕ್ಕೂ ನಮ್ಮ ಸೈಡಲ್ಲಿ ಮಕ್ಕಳುಗಳು ಫಿಶ್ನ ತಿಂದು ಆರಾಮಾಗಿ ಇರೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಸೊ ಹೈ ಮರ್ಕ್ಯೂರಿ ಇರುವಂತಹ ಫಿಶ್ನ ಮೊದಲ ಆಹಾರವಾಗಿ ಮಕ್ಕಳಿಗೆ ಕೊಡೋದು ಬೇಡ. ನೆಕ್ಸ್ಟ್ ಸಾಲ್ಟ್, ಶುಗರ್ ಇದೆಲ್ಲದೂ ಕೂಡ 1 ವರ್ಷದವರೆಗೆ ಮಕ್ಕಳಿಗೆ ಅವಾಯ್ಡ್ ಮಾಡಬೇಕು. ಸೊ ಸಾಲ್ಟ್ ಮತ್ತೆ ಶುಗರು ಎರಡೂ ಕೂಡ ಬೇಡ. ನೆಕ್ಸ್ಟ್ ಬಂದು ಜ್ಯೂಸಸ್, ಫ್ರೂಟ್ ಜ್ಯೂಸಸ್ನ ಕೊಡ್ತೀವಿ ಮಕ್ಕಳಿಗೆ. ಏನಂದ್ರೆ ತುಂಬಾ ನೀಟಾಗಿ ಕುಡಿತಾರೆ, ಕುಡಿಯೋದಕ್ಕೆ ತುಂಬಾ ಸುಲಭ ಆಗಿರುತ್ತೆ. ಯಾಕಂದ್ರೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತಲ್ಲ, ಹಾಗಾಗಿ. ಆದ್ರೆ ಇದರಿಂದ ಮಕ್ಕಳಿಗೆ ಸಿಕ್ಕುವಂತಹ ಪೋಷಕಾಂಶಗಳು ತೀರಾ ಕಡಿಮೆ ಇರುತ್ತೆ. ಸ್ವಲ್ಪ ಲಿಕ್ವಿಡ್ನ ಮಕ್ಕಳು ಕುಡಿತಿದ್ದಂಗೆ ಹೊಟ್ಟೆ ಫುಲ್ ಆಗುತ್ತೆ. ಸಾಲಿಡ್ನ ಏನು ತಿನ್ನೋದಕ್ಕೆ ಹೋಗೋದಿಲ್ಲ. ಸೊ ನಮಗೆ ಮೊದಲ ಆಹಾರ ಏನು ಸಾಲಿಡ್ ಫುಡ್ ಅಂತಾನೆ ಕೊಡ್ತಾ ಇರೋದು. ಯಾಕಂದ್ರೆ ಫುಲ್ಲು 6 ತಿಂಗಳವರೆಗೂ ಮಗು ಲಿಕ್ವಿಡ್ ಫಾರ್ಮ್ ಅಲ್ಲಿರುವಂತಹ ಎದೆ ಹಾಲನ್ನೇ ಕುಡಿದು ಬೆಳೆದಿರುತ್ತೆ. ಮತ್ತೆ ನೀವು ಸಾಲಿಡ್ ಫುಡ್ ಬದಲಿಗೆ ಲಿಕ್ವಿಡ್ನ ಫುಲ್ಫಿಲ್ ಮಾಡಿದ್ರೆ ಮಕ್ಕಳಿಗೆ ಬೇಕಾದಂತಹ ಪೋಷಕಾಂಶಗಳು ಸಿಗೋದಿಲ್ಲ. ಸಾಲಿಡ್ ಘನಾಹಾರ ಅಂದ್ರೆ ಘನ ರೂಪದಲ್ಲಿ ಕೊಡೋದಕ್ಕೆ ಟ್ರೈ ಮಾಡಿ ಮಕ್ಕಳಿಗೆ. ನೀವು ಜ್ಯೂಸ್ನ ಕೊಟ್ಟು ಅದನ್ನ ಫುಲ್ಫಿಲ್ ಮಾಡಬೇಡಿ. ಮಗುವಿನ ಹೊಟ್ಟೆ ಹಶ್ವಿಗೆ ಎಷ್ಟು 1 ಸ್ಪೂನ್ ಆದ್ರೂ ಸರಿ, 2 ಸ್ಪೂನ್ ಆದ್ರೂ ಸರಿ, ಘನ ರೂಪದಲ್ಲೇ ಆಹಾರನ ಕೊಡೋದು ತುಂಬಾ ಉತ್ತಮ. ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಮೊದಲ ಆಹಾರವಾಗಿ ಯಾವುದನ್ನ ಮಗುಗೆ ಕೊಡಬಾರ್ದು ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.